ಅರೆ ವಾ, ಎಷ್ಟು ಚೆನ್ನಾಗಿದೆ ಈ ಮೊಟ್ಟೆಗಳು. ಈ ತರ ಹೇಳಿ ಅದು ಅಲ್ಲಿರೋ ಒಂದು ಮೊಟ್ಟೆನ ತಗೊಳುತ್ತೆ. ಆಹಾಹಾಹಾ, ಇವತ್ತಂತೂ ಲಾಟ್ರಿ ಸಿಕ್ತು. ಈ ತರ ಹೇಳಿ ಅದು ಆ ಗೂಡಲ್ಲಿರೋ ಇನ್ನೊಂದು ಮೊಟ್ಟೆನೂ ತಗೊಂಡ್ಬಿಡುತ್ತೆ. ಆಹ್, ಇವತ್ತಂತೂ ಮಜಾ ಬಂತು. ನಾನಿನ್ನು ನನ್ನ ಬಿಲಕ್ಕೆ ಹೋಗಿ ಆರಾಮಲ್ಲಿ ಮಲಗ್ತೀನಿ. ಸಂಜೀವನ್ ಒಂದು ಸುಂದರವಾದ ಕಾಡು. ಇಲ್ಲಿ ಹಚ್ಚ ಹಸಿರಿನ ಮರಗಳು, ಬೆಟ್ಟ ಹಾಗೂ ಒಂದು ದೊಡ್ಡ ನದಿ ಇತ್ತು. ಆ ನದಿಯಲ್ಲಿ ಸ್ವಲ್ಪ ಬಾತುಕೋಳಿಗಳು ವಾಸ ಮಾಡ್ತಿತ್ತು. ಆಮೇಲೆ ಎಲ್ಲ ಪ್ರಾಣಿಗಳು ಅಲ್ಲಿ ನೀರು ಕುಡಿಯಕ್ಕೆ ಅಂತ ಬರ್ತಿತ್ತು. ಆ ಗ್ರೂಪ್ ಅಲ್ಲಿ ಡಕ್ ಮತ್ತೆ ಡ್ರೇಕ್ ಅಂತ ಇಬ್ರು ಇದ್ರು. ಒಂದಿವಸ ಡ್ರೇಕ್ ನದಿ ಆಚೆ ಇರೋ ಅವರ ಗೂಡಲ್ಲಿ 2 ಮೊಟ್ಟೆಗಳನ್ನ ಇತ್ತು. ಡಕ್ ಮತ್ತೆ ಡ್ರೇಕ್ ಅವರ 2 ಮೊಟ್ಟೆಗಳನ್ನ ನೋಡಿ ತುಂಬಾ ಖುಷಿ ಪಡುತ್ತೆ. ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಆ ನದಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಹಾವು ವಾಸ ಮಾಡ್ತಿತ್ತು. ಆಮೇಲೆ ಅಲ್ಲಿಂದಾನೆ ಪ್ರಾಣಿಗಳನ್ನ ನೋಡ್ತಾ ಇತ್ತು. ಹಾವು ಅವರ ಗೂಡಲ್ಲಿದ್ದ ಆ 2 ಮೊಟ್ಟೆಗಳನ್ನ ನೋಡಿದಾಗ ಅದು ತುಂಬಾ ಖುಷಿ ಪಡುತ್ತೆ. ಅರೆ ವಾ, ಎಷ್ಟು ಒಳ್ಳೆದಾದ ಮೊಟ್ಟೆಗಳಿವೆ. ಅದನ್ನ ತಿನ್ನಕ್ಕೆ ಸಿಕ್ಕಿದ್ರೆ ಮಜಾ ಆಗೋಗುತ್ತೆ. ಈ ಇಬ್ರು ಹೇಗಾದ್ರೂ ಇಲ್ಲಿಂದ ಹೋಗ್ಬೇಕಲ್ಲ. ಸಾಯಂಕಾಲ ಆಗಿದ ತಕ್ಷಣ ಒಂದು ಹದ್ದು ಬಂದು ಆ ನದಿಯಲ್ಲಿ ನೀರು ಕುಡಿತಿತ್ತು. ಆಮೇಲೆ ಆ ಬಾತುಕೋಳಿಗಳ ಗ್ರೂಪ್ ಅಲ್ಲಿ ಬರುತ್ತೆ. ಡಕ್ ಮತ್ತೆ ಡ್ರೇಕ್, ಇದು ನಿಮ್ಮ ಮೊಟ್ಟೆಗಳ? ನಾನು ಈ ಮೊಟ್ಟೆನ ಬೆಳಗ್ಗೆನೆ ಇಟ್ಟೆ. ಹಾ, ಹಾಗಾಗಿ ಬೆಳಿಗ್ಗೆಯಿಂದ ನೀವು ಕೆರೆಯಲ್ಲಿ ಕಾಣಿಸ್ತಾನೇ ಇಲ್ಲ. ಹೌದು, ಇವತ್ ಪೂರ್ತಿ ನಾನು ಇದನ್ನ ನೋಡ್ಕೋತಾ ಇದ್ದೆ. ಅಂದ್ರೆ ಮಧ್ಯಾಹ್ನನೂ ಏನೂ ತಿಂದಿಲ್ವಾ? ಈಗ್ಲೂ ಏನೂ ತಿನ್ನಲ್ವಾ? ಇಲ್ಲ, ಈಗ ತುಂಬಾ ಹೊಟ್ಟೆ ಹಸಿತಿದೆ. ಆದ್ರೆ ಈ ಮೊಟ್ಟೆಗಳನ್ನ ಬಿಟ್ಟು ಎಲ್ಲಿ ಹೋಗ್ಲಿ? ಅರೆ ಟೆನ್ಷನ್ ಮಾಡಬೇಡ, ಇಲ್ಲಿ ಇವಕ್ಕೆ ಏನೂ ಆಗಲ್ಲ. ನಾವು ತಿಂಡಿ ಸಿಕ್ತಾಗೇನೆ ತಿಂಡಿ ತಿಂದು ರಾತ್ರಿ ಒಳಗೆ ಬರೋಣ ಹಿಂದೆ. ಈ ತರ ಹೇಳಿ ಅವರಿಬ್ರು ಮೊಟ್ಟೆನ ಅಲ್ಲೇ ಬಿಟ್ಟು ಆ ಗ್ರೂಪ್ ಜೊತೆ ಹೋಗ್ತಾರೆ. ಹಾವು ಒಂದ್ ಕಡೆ ಬಚ್ಚಿಟ್ಕೊಂಡು ಅವ್ರು ಹೇಳೋದನ್ನ ಕೇಳಿಸ್ಕೊತಿತ್ತು. ಅವರು ಯಾವಾಗ ಮೊಟ್ಟೆನ ಬಿಟ್ಬಿಟ್ಟು ಹೋಗ್ತಾರೆ ಅಂತ ಅದು ಕಾಯ್ತಿತ್ತು. ಅವರು ದೂರ ಹೋಗಿದ ತಕ್ಷಣ ಹಾವು ಖುಷಿ ಪಡುತ್ತೆ. ಮುಖದಲ್ಲಿ ಒಂದು ಪುಟ್ಟ ನಗು ಮತ್ತು ದುರಾಸೆಯಿಂದ ಆ ಮೊಟ್ಟೆ ಹತ್ರ ಹೋಗುತ್ತೆ. ಅರೆ ವಾ, ಎಷ್ಟು ಚೆನ್ನಾಗಿದೆ ಈ ಮೊಟ್ಟೆಗಳು. ಈ ತರ ಹೇಳಿ ಅದು ಅಲ್ಲಿರೋ ಒಂದು ಮೊಟ್ಟೆನ ತಗೊಳುತ್ತೆ. ಆಹಾಹಾಹಾ, ಇವತ್ತಂತೂ ಲಾಟ್ರಿ ಸಿಕ್ತು. ಈ ತರ ಹೇಳಿ ಅದು ಆ ಗೂಡಲ್ಲಿರೋ ಇನ್ನೊಂದು ಮೊಟ್ಟೆನೂ ತಗೊಂಡ್ಬಿಡುತ್ತೆ. ಆಹ್, ಇವತ್ತಂತೂ ಮಜಾ ಬಂತು. ನಾನಿನ್ನು ನನ್ನ ಬಿಲಕ್ಕೆ ಹೋಗಿ ಆರಾಮಲ್ಲಿ ಮಲಗ್ತೀನಿ. ಯಾರಾದ್ರೂ ನೋಡಿದ್ರೆ ನಾಳೆಗೆ ಮತ್ತೆ ತೊಂದರೆ ಆಗುತ್ತೆ. ಈ ತರ ಹೇಳಿ ಅದು ಹುತ್ತತ್ರ ಹೋಗ್ತಿತ್ತು. ಹೋಗಿ ಮಲ್ಕೊಂಡ್ಬಿಡತ್ತೆ. ಡಕ್ ಮತ್ತೆ ಡ್ರೇಕ್ ಆ ಗ್ರೂಪ್ ಹತ್ರ ಬಾಯ್ ಹೇಳಿ ಅವರ ಜಾಗಕ್ಕೆ ತಿರುಗ ಬಂದಾಗ ಅವರ ಗೂಡು ಖಾಲಿಯಾಗಿದ್ದು ನೋಡಿ ಶಾಕ್ ಆಗ್ತಾರೆ. ಅರೆ, ನಮ್ಮ ಮೊಟ್ಟೆ ಎಲ್ಲ ಹೋಯ್ತು? ನಮ್ ಗ್ರೂಪ್ ಅಲ್ಲಿ ಇದ್ದವ್ರು ಬಿಟ್ಟು ಬೇರೆ ಯಾರು ಅದನ್ನ ನೋಡೂ ಇಲ್ವಲ್ಲ. ಯಾರು ಅದನ್ನ ತಗೊಂಡು ಹೋಗಿರ್ತಾರೆ? ಇದನ್ ಕೇಳಿ ಡಕ್ ಯೋಚನೆ ಮಾಡಿ ಹೇಳುತ್ತೆ. ಇದನ್ನ ತಿಳ್ಕೊಳ್ಳೋದಕ್ಕೆ ನಾವೊಂದು ಪ್ಲಾನ್ ಮಾಡ್ಬೇಕೀಗ, ಕೇಳು. ಹೇಳಿ ಡಕ್ ಡ್ರೇಕ್ಗೆ ಒಂದ್ ಪ್ಲಾನ್ ಅನ್ನ ಹೇಳುತ್ತೆ. ಮಾರನೇ ದಿವಸ ಡ್ರೇಕ್ ತಿರ್ಗಾ 2 ಮೊಟ್ಟೆಗಳನ್ನ ಇಟ್ಟು ಆಮೇಲೆ ಅವರಿಬ್ರು ಅದ್ರ ಮುಂದೆನೆ ಕೂತಿದ್ರು. ಸಾಯಂಕಾಲ ಆಗಕ್ಕಿನ ಮುಂಚೆ ಡಕ್ ಹೇಳ್ತು, ಡ್ರೇಕ್, ನಂಗೆ ತುಂಬಾ ಹೊಟ್ಟೆ ಹಸಿತಿದೆ, ನಡಿ ತಿನ್ನ ಕೊಡ್ಕಕ್ ಹೋಗೋಣ ಈಗ. ಆದ್ರೆ ಮೊಟ್ಟೆಗಳನ್ನ ನಾವು ಹೇಗ್ ಬಿಟ್ಬಿಟ್ಟು ಹೋಗಕ್ಕಾಗುತ್ತೆ? ನಿನ್ನೆ ತರ ಯಾರಾದ್ರೂ ತಗೊಂಡು ಹೋಗ್ಬಿಟ್ರೆ? ನನ್ನ ಹತ್ರ ಒಂದು ಪ್ಲಾನ್ ಇದೆ. ಈ ತರ ಹೇಳಿ ಡಕ್ ಸ್ವಲ್ಪ ಹುಲ್ಲುಗಳನ್ನ ತಗೊಂಡ್ಬರುತ್ತೆ. ಆಮೇಲೆ ಅದ್ರಿಂದ ಮೊಟ್ಟೆಗಳನ್ನ ಮುಚ್ಚಿಡತ್ತೆ. ಇನ್ನಿ ಎಗ್ನ ಯಾರು ನೋಡಲ್ಲ. ಇದನ್ನಿಲ್ಲಿ ಬಿಟ್ಟು ನಾವು ಆರಾಮಾಗಿ ಹೋಗ್ಬಹುದು. ಇದನ್ ನೋಡಿ ಡ್ರೇಕ್ಗೂ ಖುಷಿ ಆಯ್ತು. ಆಮೇಲೆ ಅವರಿಬ್ರು ಚಿಂತೆ ಪಡದೆ ಅಲ್ಲಿಂದ ಹೋಗ್ತಾರೆ. ಮುಟ್ಟಾಳ್ರಿ ಇವರು. ಈಗ ಮಾಡಿ ನನ್ನ ಹತ್ರ ತಪ್ಪಿಸ್ಕೊಳಕ್ಕಾಗಲ್ಲ. ಇವತ್ತು ಸಂಜೆ ಆಗೋಕ್ಕೂ ಕಾಯ್ಬೇಕಂತಿಲ್ಲ. ಈ ತರ ಹೇಳಿ ಬೇಗ ಅದರ ಹುತ್ತಿಂದ ಆಚೆ ಬಂದು ಆ
ಗೂಡ್ ಹತ್ರ ಹೋಗಕ್ ಶುರು ಮಾಡ್ತು. ಡಕ್ ಮತ್ತೆ ಡ್ರೇಕ್ ನದಿ ಹತ್ರನೇ ಮರದಿಂದೆ ಬಚ್ಚಿಟ್ಕೊಂಡು ಅವರ ಗೂಡನ್ನ ನೋಡ್ತಾ ಇದ್ರು. ಅಲ್ಲಿ ಹಾವು ಬಂದಿದ್ದು ನೋಡಿ ಅವರಿಬ್ರು ಭಯ ಪಟ್ಕೋತಾರೆ. ಅವರಿಬ್ರು ಏನಾದ್ರೂ ಯೋಚನೆ ಮಾಡಕ್ಕಿನ ಮುಂಚೆನೆ ಆ ಹಾವು ಅವರ 2 ಮೊಟ್ಟೆಗಳನ್ನ ತಿಂದು ತುಂಬಾ ಖುಷಿಯಾಗಿ ಅದರ ಹೊತ್ತಿಗೆ ತಿರುಗಾ ಹೋಗಿ ನೆಮ್ಮದಿಯಾಗಿ ಮಲ್ಕೋತು. ಡಕ್ ಮತ್ತೆ ಡ್ರೇಕ್ ಅವರ ಗೂಡು ಹತ್ರ ಬಂದಾಗ ಹಾವು ಅವರ ಮೊಟ್ಟೆನ ತಿಂದು ಹೋಗ್ಬಿಟ್ಟಿತ್ತು. ಈ ಹಾವು ನಮ್ಮ ಮೊಟ್ಟೆಗಳನ್ನ ದಿವಸ ಹೀಗೆ ತಿಂತಾನೆ ಇರುತ್ತೆ. ಅದಕ್ಕರ್ಥ ನಾವು ನಮ್ಮ ಮಗುನ ಯಾವತ್ತೂ ನೋಡಕ್ಕೆ ಆಗಲ್ವೇನ್ರಿ? ಇದನ್ ಕೇಳಿ ಡಕ್ ಯೋಚನೆ ಮಾಡುತ್ತೆ. ಆಮೇಲೆ ಅದು ಅಲ್ಲಿ ಹದ್ದನ್ನ ನೋಡುತ್ತೆ. ಅದು ನದಿ ಹತ್ರ ನೀರನ್ನ ಕುಡಿತಾ ಇತ್ತು. ನೀನು ಹೆದರ್ಕೊಳ್ಬೇಡ, ಇದಕ್ಕೆಲ್ಲ ಒಬ್ಬ ಇದ್ದಾನೆ, ಅವನ ಹತ್ರ ನಾನು ಕೇಳ್ತೀನೀಗ. ಹೇಳಿ ಡಕ್ ಹದ್ದತ್ರ ಹೇಳ್ತು. ಹದ್ದಕ್ಕ, ನಮ್ಮ ಮಾತು ನಿಂಗೆ ಕೇಳುತ್ತಾ? ಹಾ, ಯಾಕಿಲ್ಲ, ಹೇಳು ಡಕ್. ಡಕ್ ಅದರ ಹತ್ರ ಹಾವು ಮತ್ತೆ ಅದರ ಮೊಟ್ಟೆಯ ವಿಷಯನ ಹೇಳುತ್ತೆ. ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ಅದು ಕೋಪದಿಂದ ಹೇಳುತ್ತೆ, ಹಾವು ನನಗೆ ತುಂಬಾ ಇಷ್ಟವಾದ ಆಹಾರ, ನಾನದನ್ನ ಎಲ್ ಸೇರಿಸ್ಬೇಕು ಅಲ್ಲಿ ಖಂಡಿತ ಸೇರಿಸ್ತೀನಿ. ಈ ತರ ಹೇಳಿ ಅವರಿಬ್ರು 10 ಜೊತೆ ಸೇರ್ಕೊಂಡು ಒಂದ್ ಪ್ಲಾನ್ ಮಾಡ್ತಾರೆ. ಮಾರನೇ ದಿವಸ ಡ್ರೇಕ್ ತಿರುಗಾ 2 ಮೊಟ್ಟೆಗಳನ್ನ ಇಟ್ಟು ಈ ಸತಿನೂ ಆ ಹಾವು ಅವರನ್ನ ನೋಡ್ತಾ ಇತ್ತು. ನಂಗನ್ಸುತ್ತೆ ನಾವು ಆ ಹುಲ್ಲಿಟ್ಟಿದ್ವಲ್ಲ, ಹಾಗಾಗಿ ಯಾವುದೋ ಪ್ರಾಣಿ ಬಂದು ತಿಂತಿದೆ, ಅದರೊಟ್ಟಿಗೆ ಮೊಟ್ಟೆನೂ ತಿಂದಿದೆ. ಇವತ್ತು ಇದನ್ನ ಹೀಗೆ ಬಿಟ್ಟೋಗೋಣ. ಕೇಳಿ ಹಾವು ನಕ್ಬಿಟ್ಟು ಹೇಳ್ತು, ಇವರಿಗೆ ಇನ್ನೂ ಗೊತ್ತಾಗಿಲ್ಲ ಅಲ್ವಾ, ಎಲ್ಲೋದ್ರೂ ನನ್ನೊಟ್ಟೆಗೆ ಹೋಗೋದು. ಡಕ್ ಮತ್ತೆ ಡ್ರೇಕ್ ಆ ಮೊಟ್ಟೆಗಳನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಆಮೇಲೆ ನಿನ್ನೆ ಎಲ್ಲ ಹೋಗಿ ಬಚ್ಚಿಟ್ಕೊಂಡಿದ್ರು ಅಲ್ಲೇ ಬಚ್ಚಿಟ್ಕೊಂಡಿದ್ರು. ಅವರು ಮಾಡಿರುವ ಪ್ಲಾನ್ ಪ್ರಕಾರ ಹದ್ದು ಅಲ್ಲೇ ಒಂದು ಮರದ ಮೇಲೆ ಕುತ್ಕೊಂಡಿತ್ತು. ಬರ್ತಾ ಇದ್ದೇನೆ ನಾನು, ನನ್ನ ಮೊಟ್ಟೆಗಳೇ. ಈ ತರ ಹೇಳಿ ಹಾವು ಹೊತ್ತಿಂದ ಆಚೆ ಬಂದು ಮೊಟ್ಟೆ ಹತ್ರ ಹೋಗ್ತಾ ಇತ್ತು. ಅದು ತುಂಬಾ ಹತ್ರ ಬಂದಾಗ ಅವಾಗ ಹದ್ದು ಸೀದಾ ಮರದ ಮೇಲಿಂದ ಅದ್ರ ಹತ್ರ ಬಂದ್ಬಿಡತ್ತೆ. ಆ ಮೊಟ್ಟೆಗಳನ್ನ ತಿನ್ನಕ್ಕೆ ಅದು ಬಾಯನ್ನ ತೆರೆದಾಗ ಹದ್ದು ಅದನ್ನ ಕಚ್ಬಿಡತ್ತೆ. ಹದ್ದು ಅದರ ಕೊಕ್ಕಿನಿಂದ ಅದರ ಕತ್ತನ್ನ ಹಿಡಿದು ಅದನ್ನ ಹಾಗೆ ಮೇಲೆ ಕರ್ಕೊಂಡು ಹೋಗ್ಬಿಡತ್ತೆ. ಅರೆ ಬಿಡು ನನ್ನ, ಈ ಹತ್ತೆಲಿಂದ ಬಂತು, ಕಾಪಾಡಿ ಕಾಪಾಡಿ. ಇದನ್ ಕೇಳಿ ಹದ್ದು ಖುಷಿ ಪಟ್ಟು ಹಾರ್ತಾನೆ ಇತ್ತು. ತುಂಬಾ ಹೊತ್ತು ಹಾರಿದ ನಂತರ ಅದು ಬೆಟ್ಟದ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ಅಲ್ಲಿ 2 ಹದ್ದು ಅದಕ್ಕೋಸ್ಕರ ಕಾಯ್ತಾ ಇತ್ತು. ಹದ್ದು ಆ ಹಾವನ್ನ ಬಾಯಿಂದ ಕೆಳಗ್ ಬಿಟ್ಟಾಗ ಅಲ್ಲಿರೋ ಬೇರೆ 2 ಹದ್ದುಗಳು ಅದರ ಕೊಕ್ಕಿನಿಂದ ಹಾವನ್ನ ಚುಚ್ಚುತ್ತಿತ್ತು. ಹಾವು ಅಲ್ಲಿ ಸತ್ತು ಹೋಗುತ್ತೆ. ಇವಾಗ ಆ 3 ಹದ್ದುಗಳು ಅದನ್ನ ಅಲ್ಲೇ ಕೊಂದು ತಿನ್ಬಿಡ್ತಾರೆ. ಇನ್ನೊಂದ್ ಕಡೆ ಡಕ್ ಮತ್ತೆ ಡ್ರೇಕ್ ಅವರ ಮೊಟ್ಟೆ ಸುರಕ್ಷಿತವಾಗಿ ಇರೋದನ್ನ ನೋಡಿ ಖುಷಿ ಪಡ್ತಾರೆ. ಆಮೇಲೆ ಮನಸ್ಸಲ್ಲಿ ಹದ್ದುಗೆ ಧನ್ಯವಾದ ಹೇಳ್ತಾರೆ. ಸ್ವಲ್ಪ ದಿವಸದಲ್ಲಿ ಆ ಮೊಟ್ಟೆಯಿಂದ ಮರಿ ಬರುತ್ತೆ. ಆಮೇಲೆ ಡಕ್ ಮತ್ತೆ ಡ್ರೇಕ್ ಅವರ ಮಕ್ಕಳ ಜೊತೆ ತುಂಬಾ ಖುಷಿಯಾಗಿ ಇದ್ರು. ಪಪಿತಾ ಅಂಕಲ್, ನೀವು ನನ್ನ ಬೆಸ್ಟ್ ಫ್ರೆಂಡ್. ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ನಿಮ್ಮಿಂದಾಗಿ ನಾನಿವತ್ತು ಮಾತಾಡೋ ಹಾಗಾಯ್ತು. ಮಗು ಮಿಟ್ಟು, ಇದು ನೀನು ಕಷ್ಟಪಟ್ಟಿದ್ರಿಂದ ಆದಿದ್ದು ಕಂದ. ನಿನ್ನ ಮನಸ್ಸಲ್ಲಿ ದೃಢ ನಿರ್ಧಾರ ಇಲ್ಲದೆ ಇದ್ದಿದ್ರೆ ಇದಾಗ್ತಿರ್ಲಿಲ್ಲ. ಶಬಾಷ್ ಮಗನೆ, ನೀನು ಗೆದ್ದುಬಿಟ್ಟೆ. ಈ ಕತೆ ಪಕ್ಷಿಪುರ್ ಕಾಡನ್ನು ಸೇರಿತ್ತು. ಅಲ್ಲಿ ಮಿಟ್ಟು ಅನ್ನೋ ಒಂದು ಗಿಳಿ ವಾಸ ಮಾಡ್ತಿತ್ತು. ಮಿಟ್ಟು ಹುಟ್ಟಿ ಸ್ವಲ್ಪ ತಿಂಗಳೇ ಹಾಗೆ ಇತ್ತು. ಆದ್ರೆ ಅವರಮ್ಮ ತುಂಬಾನೇ ಸೋಂಬೇರಿ. ಮಿಟ್ಟು ಹುಟ್ಟಿದ ತಕ್ಷಣ ಅವರು ತೀರ್ಕೊಂಡ್ರು. ಮಿಟ್ಟು ಚಿಕ್ಕ ಪಾಪವಾಗಿತ್ತು. ಹೇಗ್ ಹಾರ್ಬೇಕು, ಹೇಗ್ ಮಾತಾಡ್ಬೇಕು ಅಂತ ಅದಕ್ಕೆ ಗೊತ್ತಾಗಿರ್ಲಿಲ್ಲ. ಹಾಗೆ ಸಮಯ ಕಳೆದು ಹೋಗ್ತಿತ್ತು. ಮಿಟ್ಟು ಬೇರೆಯವ್ರನ್ನ ನೋಡಿ ನೋಡಿ ಹಾರಕ್ಕೆ ಕಲ್ತ್ಕೊಂತು. ಆದ್ರೆ ಹೇಗ್ ಮಾತಾಡೋದು ಅಂತ ಗೊತ್ತಾಗ್ಲಿಲ್ಲ. ಅದ್ರಿಂದಾನೇ ಅದು ಮೂಗನಾಗೆ ಇತ್ತು. ಅದ್ರ ಬಗ್ಗೆ ಮಿಟ್ಟು ಯೋಚನೆ ಮಾಡ್ತಾನೂ ಇತ್ತು. ನಾನ್ ಬೇರೆಯವರಾಗೆ ಯಾವಾಗ ಮಾತಾಡೋದು? ನಂಗ್ ಮಾತಾಡೋಕಾಗಲ್ವಾ? ಆಮೇಲೆ ಒಂದಸ ಮುನ್ಮುನ್ ಗುಬ್ಬಚ್ಚಿ ಮತ್ತೆ ಅವರ ಫ್ರೆಂಡ್ ದಪ್ಪ ಪಪಾಯ ಚಿಕ್ಕಪ್ಪ ಅವರ ಮನೆ ಹತ್ರ ಕೂತಿದ್ರು. ಆಮೇಲೆ ಮಿಟ್ಟು ಬಗ್ಗೆನೇ ಮಾತಾಡ್ತಾ ಇದ್ರು. ಮಿಟ್ಟು ಮೂಗ ಅಂತ ನಿಂಗ್ ಗೊತ್ತಾ? ಸ್ವಲ್ಪ ದಿವಸಗಳ ಮುಂದೆ ನನ್ಗೂ ಇದು ಗೊತ್ತಾಯ್ತು. ಅರೆ, ನೀನ್ ಹೇಳ್ತಿರೋದು ನಿಜಾನಾ ಮುನ್ಮುನ್? ನಂಗೆ ಇವತ್ತೇ ಗೊತ್ತಾಯ್ತು.
ಅದು ಮಾತಾಡಕ್ಕೆ ಕಲ್ತ್ಕೊಂಡಿಲ್ಲ ಅಂತ ನಾನು ಅನ್ಕೊಂಡೆ, ಆದ್ರಿಂದಾನೇ ಸೈಲೆಂಟ್ ಆಗಿತ್ತು. ಆದ್ರೆ ಇದನ್ ಕೇಳಿ ಬೇಜಾರಾಯ್ತು. ಅದು ಮೂಗನ? ಹೌದು ತಂಗಿ, ಅದು ಮೂಗ ಅಂತ ನನ್ಗೂ ಇವಾಗ್ಲೇ ಗೊತ್ತಾಗಿತ್ತು. ಇವ್ರು ಹುಟ್ಟಿದ ತಕ್ಷಣ ಅವರಮ್ಮ ತೀರ್ಕೊಂಡ್ರು. ಅದಕ್ಕೆ ಸರಿಯಾದ ಶಿಕ್ಷಣ ಸಿಕ್ಕೇ ಇಲ್ಲ. ನೀವೆಲ್ಲ ಸೇರಿ ಅವನಿಗೆ ಹೆಲ್ಪ್ ಯಾಕೆ ಮಾಡಿಲ್ಲ? ಅವನ ಅಮ್ಮ ಸತ್ತಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿತ್ತು ಅಲ್ವಾ? ಪಪಾಯ ಚಿಕ್ಕಪ್ಪ, ಯಾರಿಗೆ ಅಷ್ಟೊಂದು ಟೈಮ್ ಇದೆ? ಅದಕ್ಕೆ ನಾವ್ ಹೇಗೆ ಹೇಳ್ಕೊಡಕ್ಕಾಗತ್ತೆ? ನಮ್ಗೆ ಮನೆ ಕೆಲ್ಸನೂ ಇರುತ್ತೆ ಅಲ್ವಾ? ಈ ವಿಷಯನ ಕೇಳಿ ದಪ್ಪ ಪಪಾಯ ಚಿಕ್ಕಪ್ಪಗೆ ತುಂಬಾ ಬೇಜಾರಾಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಮಿಟ್ಟು ಗಿಳಿ ಅಲ್ಲಿ ಹಾರ್ಕೊಂಡು ಬರುತ್ತೆ. ಅವಾಗ ದಪ್ಪ ಪಪಾಯ ಚಿಕ್ಕಪ್ಪ ಅವ್ರ ಹತ್ರ ಹೇಳುತ್ತೆ, ಮಿಟ್ಟು, ನಾನು ಯಾರು ಅಂತ ನಿಂಗೆ ಗೊತ್ತಿಲ್ಲ, ಆದರೆ ನೀನು ಯಾರು ಅಂತ ನನಗೆ ಗೊತ್ತು. ನನ್ನ ಹೆಸರು ಪಪ್ಪಾಯ ಅಂಕಲ್. ನನ್ನ ಮಾತೆಲ್ಲ ನಿಂಗೆ ಕೇಳಿಸ್ತಾ ಇದ್ರೆ ರೆಕ್ಕೆ ಅಲ್ಲಾಡ್ಸು ನೋಡೋಣ, ನಂಗಾಗಿ ಗೊತ್ತಾಗುತ್ತೆ. ಮಿಟ್ಟು ಅದರ ರೆಕ್ಕೆನ ಹಾರ್ಸತ್ತೆ. ಶಬ್ಬಾಷ್, ನಂಗೆ ಗೊತ್ತು ನಿನ್ನಮ್ಮ ನಿನ್ನನ್ನು ಹುಟ್ಟಿಸಿ ಅವರು ಸತ್ತೋಗಿದ್ದಾರೆ ಅಂತ. ಮತ್ತು ಈ ಕಾಡಲ್ಲಿ ನಿಂಗೆ ಯಾರೂ ಫ್ರೆಂಡ್ಸ್ ಇಲ್ಲ ಅಂತ, ಯಾಕಂದರೆ ನೀನು ಮೂಗ. ನೀನು ಚಿಂತೆ ಮಾಡಬೇಡ, ನಾನು ನೀನು ಫ್ರೆಂಡ್ಸ್ ಆಗೋಣ. ನಿಂಗೆ ಮಾತಾಡೋ ಹಾಗೆ ನಾನು ಮಾಡ್ತೀನಿ. ಮಿಟ್ಟು ಅದರ ರೆಕ್ಕೆನ ಹಾರ್ಸತ್ತೆ. ಆಮೇಲೆ ಅದು ಅಳಕ್ಕೆ ಶುರು ಮಾಡುತ್ತೆ. ನಂಗೆ ಗೊತ್ತು ನಿಂಗೆ ತುಂಬ ಮಾತಾಡೋಕ್ಕಿದೆ ಅಂತ, ಆದರೆ ಆಗ್ತಾ ಇಲ್ಲ. ನಿನ್ನ ಕಣ್ಣು ನೋಡಿದರೆ ನನಗೆಲ್ಲ ಗೊತ್ತಾಗುತ್ತೆ. ನೀನು ಬೇಜಾರಾಗಬೇಡ, ನಾನು ನಿನ್ನ ಜೊತೆಗಿರ್ತೀನಿ ಯಾವಾಗಲೂ. ನಿನ್ನೊಬ್ಬನೇ ಬಿಟ್ಟು ಎಲ್ಲೂ ಹೋಗಲ್ಲ ನಾನು. ಮಿಟ್ಟು ದಪ್ಪ ಪಪಾಯ ಹತ್ರ ಅದರ ರೆಕ್ಕೆನ ಹಾರಿಸ್ತಾನೆ ಇತ್ತು. ಆಮೇಲೆ ಹಗ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ. ನೀನು ನನ್ನ ಜೊತೆ ಇದೇ ಗೂಡಲ್ಲಿ ಇದ್ಬಿಡು. ಈಗ ಬೇರೆ ಹಕ್ಕಿಗಳಿಗೆಲ್ಲ ಇಲ್ಲೇ ಜಾಗ ಕೊಡ್ತೀನಿ ನಾನು. ಇನ್ನು ಮುಂದೆಯಿಂದ ಆ ಗೂಡು ನಿಂದೇನೆ ಕಣೋ. ಮಾರನೇ ದಿವಸ ಬೆಳಗ್ಗೆ ಇಬ್ರು ಎದ್ದಾದ್ಮೇಲೆ ದಪ್ಪ ಪಪಾಯ ಮುನ್ಮುನ್ ಗುಬ್ಬಚ್ಚಿ ಹತ್ರ ಒಂದೊಳ್ಳೆ ಡಾಕ್ಟರ್ನ ಕರ್ಕೊಂಬರಕ್ಕೆ ಹೇಳುತ್ತೆ, ಮಿಟ್ಟು ಗಿಳಿಗೆ ಟ್ರೀಟ್ಮೆಂಟ್ ಕೊಡೋದಿಕ್ಕೋಸ್ಕರ. ಮಿಟ್ಟು ನೋಡು, ನಿಂಗೊಬ್ರು ಒಳ್ಳೆ ಡಾಕ್ಟ್ರನ್ನ ಹುಡ್ಕೊಂಡು ತಂದಿದ್ದೀನಿ ನಾನು. ನಿನ್ನ ಟ್ರೀಟ್ಮೆಂಟು ಅವ್ರ ಹತ್ರನೇ ಮಾಡಿಸೋಣ, ಮತ್ತೆ ನೀನು ಮಾತಾಡ್ಬೋದು. ಆಮೇಲೆ ಮಿಟ್ಟು ಗಿಳಿ ಮುನ್ಮುನ್ ಗುಬ್ಬಚ್ಚಿ ಜೊತೆ ಹೋಗತ್ತೆ. ಇಬ್ರು ಡಾಕ್ಟರ್ ಹತ್ರ ಹೋದ್ಮೇಲೆ ಮುನ್ಮುನ್ ಗುಬ್ಬಚ್ಚಿ ನಡೆದಿರೋ ಎಲ್ಲದನ್ನು ಹೇಳುತ್ತೆ. ಡಾಕ್ಟರ್, ಇದು ನನ್ ಸ್ನೇಹಿತ. ಇವನಿಗೆ 5 ತಿಂಗಳಾಗಿದೆ, ಆದ್ರೆ ಇವನಿಗೆ ಮಾತಾಡಕ್ಕಾಗಲ್ಲ. ಇವನ್ ಹೇಗಾದ್ರೂ ಮಾತಾಡೋ ತರ ನೀವ್ ಮಾಡ್ಬೇಕು. ಅದು ಎಂತ ಟ್ರೀಟ್ಮೆಂಟ್ ಆಗಿದ್ರು ನಾವ್ ಅದಕ್ಕೆ ಸಿದ್ಧರಾಗಿದ್ದೀವಿ. ಆದ್ರೆ ಇದು ಮಾತಾಡ್ಬೇಕು ಅಷ್ಟೇ. ನೀವು ಟೆನ್ಷನ್ ತಕೊಳ್ಬಿಡಿ, ಇದಕ್ಕೆ ಚಿಕ್ಕ ಟ್ರೀಟ್ಮೆಂಟ್ ಸಾಕು. ನಾನಿದ್ರ ಆಪರೇಷನ್ ಮಾಡ್ತೀನಿ. ಮತ್ ನೀವು ಇವ್ರ ಬಾಯಿಗೆ ಸ್ವಲ್ಪ ಎಕ್ಸರ್ಸೈಸ್ ಕೊಡ್ಬೇಕು. ನೀವ್ ಇವನಿಗೆ ಆಪರೇಷನ್ ಮಾಡ್ಬಿಡಿ ಸಾಕು. ಎಕ್ಸರ್ಸೈಸ್ ಎಲ್ಲ ನಾನೇ ಮಾಡಿಸ್ತೀನಿ. ನೀವು ಏನ್ ಹೇಳ್ತೀರೋ ನಾವು ಹಾಗೆ ಮಾಡ್ತೀವಿ. ಹಾ, ನಾನು ಕೆಲವು ಔಷಧಿನ ಬರೆದು ಕೊಡ್ತೀನಿ, ಮತ್ತೆ ಎಕ್ಸರ್ಸೈಸ್ ಹೇಳ್ತೀನಿ. ನೀವು ಅವ್ರಿಗೆ ಅದನ್ನ ಮಾಡಿಸಿ ಮತ್ತೆ 2 ದಿನ ಬಿಟ್ಟು ಮತ್ತೆ ತಕೊಂಡ್ ಬನ್ನಿ. ಆ ದಿನ ನಾವು ಆಪರೇಷನ್ ಮಾಡೋಣ. ಆಮೇಲೆ ಅವರಿಬ್ರು ಪಪಾಯ ಚಿಕ್ಕಪ್ಪ ಹತ್ರ ಹೋಗ್ತಾರೆ. ದಪ್ಪ ಪಪಾಯ ಚಿಕ್ಕಪ್ಪ ಮಿಟ್ಟುಗೆ ಎಲ್ಲ ಔಷಧಿಗಳನ್ನ ಸರಿಯಾದ ಸಮಯಕ್ಕೆ ಕೊಡ್ತಾರೆ. ಆಮೇಲೆ 2 ದಿವಸಗಳು ಡಾಕ್ಟರ್ ಹೇಳಿದಾಗೆ ಅವರು ಮಾಡ್ತಾರೆ. 2 ದಿವಸ ಆದ್ಮೇಲೆ ಮುನ್ಮುನ್ ಗುಬ್ಬಚ್ಚಿ ಗಿಳಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗತ್ತೆ. ಒಳ್ಳೇದಾಯ್ತು, ನೀವೆಲ್ಲ ಔಷಧಿ ಸರಿಯಾದ ಟೈಮಿಗೆ ಕೊಟ್ಟಿದ್ದೀರಾ. ಮಿಟ್ಟು ಈಗ ಒಳ್ಳೆ ರಿಕವರಿ ಮಾಡ್ಕೊಳ್ತಿದ್ದಾನೆ. ಹೌದು ಡಾಕ್ಟರ್, ಒಂದೇ ಸಲ ನಾವು ಔಷಧಿ ಕೊಡ್ದೇ ಇಲ್ಲ. ನೀವ್ ಹೇಳಿದಾಗೆ ನಾವೆಲ್ಲದನ್ನು ಮಾಡಿದ್ವಿ. ಡಾಕ್ಟರ್ ಮಿಟ್ಟುಗೆ ಆಪರೇಷನ್ ಮಾಡ್ಬಿಡ್ತಾರೆ. ಆಮೇಲೆ ಅವನು ಮಾತಾಡಕ್ಕೆ ಶುರು ಮಾಡ್ತಾನೆ. ಆಮೇಲೆ ಪಪಾಯ ಚಿಕ್ಕಪ್ಪ ಇದನ್ನ ನೋಡಿ ತುಂಬಾ ಖುಷಿ ಆಗ್ತಾರೆ. ಮಿಟ್ಟುವಿನ ಸಂತೋಷಕ್ಕೆ ಒಂದು ಲಿಮಿಟೇ ಇರ್ಲಿಲ್ಲ. ಮಿಟ್ಟು ಮೊದಲನೇದಾಗಿ ಒಂದೇ ಶಬ್ದನ ಹೇಳಿದ್ದು, ಪಪೀತಾ ಅಂಕಲ್, ನೀವು ನನ್ನ ಬೆಸ್ಟ್ ಫ್ರೆಂಡ್. ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ನಿಮ್ಮಿಂದಾಗಿ ನಾನಿವತ್ತು ಮಾತಾಡೋ ಹಾಗಾಯ್ತು. ಮಗು ಮಿಟ್ಟು, ಇದು ನೀನು ಕಷ್ಟಪಟ್ಟಿದ್ರಿಂದ ಆದಿದ್ದು ಕಂದ. ನಿನ್ನ ಮನಸ್ಸಲ್ಲಿ ದೃಢ ನಿರ್ಧಾರ ಇಲ್ಲದೆ ಇದ್ದಿದ್ರೆ ಇದಾಗ್ತಿರ್ಲಿಲ್ಲ. ಶಬಾಷ್ ಮಗನೇ, ನೀನು ಗೆದ್ದುಬಿಟ್ಟೆ. ಹಾ ಪಪೀತಾ ಅಂಕಲ್, ಆದ್ರೆ ನಾನೆಷ್ಟು ಕಷ್ಟಪಟ್ಟಿದ್ದೇನೋ ನೀವು ಅಷ್ಟೇ ಕಷ್ಟಪಟ್ಟಿದ್ದೀರಾ. ಅದೇ ಈ ಕಾಲದಲ್ಲಿ ಯಾರು ಯಾರಿಗೂ ಸಹಾಯ ಮಾಡಲ್ಲ, ಆದ್ರೆ ನೀವು ಮಾಡಿದ್ರಿ. ನೀವು ನಿಜವಾಗ್ಲೂ ಈ ಕಾಡಿನ ಹೀರೋ. ದಪ್ಪ ಪಪಾಯ ಚಿಕ್ಕಪ್ಪಗೆ ತುಂಬಾನೇ ಅಳು ಬರುತ್ತೆ. ಆಮೇಲೆ ಅವರಿಬ್ರು ಒಬ್ರನ್ನೊಬ್ರು ಹಾಗ್ ಮಾಡ್ಕೋತಾರೆ. ಆಮೇಲೆ ಇಬ್ರು ಒಟ್ಟಿಗೆ ವಾಸ ಮಾಡ್ತಿದ್ರು. ಈ ಕಥೆಯಿಂದ ಕಲ್ತ್ಕೊಳ್ಳೋದೇನು ಅಂದ್ರೆ, ಹಣ, ರೂಪ, ರಂಗದಿಂದ ಫ್ರೆಂಡ್ಸ್ ಆಗಲ್ಲ. ಫ್ರೆಂಡ್ಸ್ ಯಾವತ್ತು ಮನಸ್ಸಿಂದ ಆಗೋದು.
ಪಪಾಯ ಚಿಕ್ಕಪ್ಪ ಮತ್ತೆ ಮಿಟ್ಟುಗೆ ಒಬ್ರನ್ನೊಬ್ರು ಗೊತ್ತೂ ಇರ್ಲಿಲ್ಲ. ಆದ್ರೆ ಪಪಾಯ ಚಿಕ್ಕಪ್ಪ ಅವರ ಒಂದು ಸತ್ಯ ಮಿಟ್ಟು ಜೊತೆ ಒಂದು ಲಾಯಲ್ ಆದ ಫ್ರೆಂಡ್ಶಿಪ್ ಉಂಟಾಯ್ತು.